ಉತ್ಕರ್ಷ್ ಅವರೇ, ಹಿಂದಿಯಲ್ಲಿ ಒಂದು ಮಾತಿದೆ, ಬೇಗಾನಿ ಶಾದಿ ಮೇ ಅಬ್ದುಲ್ಲಾ ದಿವಾನ ಅಂತ. ಹಂಗಾಗಿದೆಯಾ ಅಂತ ಬಿಜೆಪಿ ಪರಿಸ್ಥಿತಿ? ಅಲ್ಲೇನೋ ಸಮಸ್ಯೆ ಆಗಿದೆ, ನಮಗೆ ಲಾಭ ಆಗತ್ತೆ ಅಂತ. ನೋಡಿ, ಒಂದು ರಕ್ಷತ್ ರಾಜಕೀಯದ ಬಗ್ಗೆ ಸಾಮಾನ್ಯ ಪ್ರಜ್ಞೆ ಇರ್ತಕ್ಕಂಥವ್ರು ನಾವು ಅರ್ಥ ಮಾಡ್ಕೊಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಯಾವುದೇ ಸಮಾಜವನ್ನು ಗುತ್ತಿಗೆಗೆ ತೊಗೊಂಡಿದ್ದೀವಿ, ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ದಾವಣಗೆರೆ ದಕ್ಷಿಣ ಒಂದು ಅದ್ಭುತ ಉದಾಹರಣೆ. ಯಾವಾಗಲೂ ಕಾಂಗ್ರೆಸ್ ಅವ್ರು ಏನು ಮುಸಲ್ಮಾನರನ್ನ ನಾವು ಉತ್ಕೃಷ್ಟವಾಗಿ ನಡೆಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು, ಇವತ್ತು ಅದೇ ಮುಸಲ್ಮಾನ್ ಸಮಾಜಕ್ಕೆ ಮೋಸ ಮಾಡಿರ್ತಕ್ಕಂಥದ್ದು. ನಾವು ಬಿ ಜೆ ಪಿ ಬಿಟ್ಬಿಡಿ, ಈಗ ಸಾದಿಕ್ ಪೈಲ್ವಾನ್ರೆ ಬಹಳ ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮದಲ್ಲಿ ಕೂಡ ಮಾತನಾಡಬೇಕಾದ್ರೆ ಹೇಳಿದ್ರು, ಕೊನೆ ಹಂತದವರೆಗೂ ನನಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ವಂಚಿಸಿದ್ರು ಅಂತ. ಈಗ ಸಿದ್ದರಾಮಯ್ಯನವ್ರು ನೋಡಿ, ದಾವಣಗೆರೆ ಮತ್ತು ಬಾಗಲಕೋಟೆ ನೀವು ಅಬ್ಸರ್ವ್ ಮಾಡಿ, ಅದರಲ್ಲೂ ಎರಡು ಬಣ. ಒಂದು ಬಣ ಡಿ ಕೆ ಶಿವಕುಮಾರ್ ಅವರ ಫಾಲೋವರ್ಸ್ ಮಾತ್ರ ಮುಸಲ್ಮಾನರಲ್ಲಿ ಹೋಗ್ತಾ ಇದ್ದಾರೆ, ಇವರು ಬಾಗಲಕೋಟೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ಮುಸಲ್ಮಾನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ಅಹಿಂದ, ಸ್ವಯಂ ಘೋಷಿತ ಅಹಿಂದ ಚಾಂಪಿಯನ್ ಅಂತ ಹೇಳ್ತಾರಲ್ವಾ, ಯಾಕೆ ನೀವು ಹಾಗಾದರೆ ಟಿಕೆಟ್ ಕೊಡ್ಸೋಕ್ಕಾಗಿಲ್ಲ ಮುಸಲ್ಮಾನರಿಗೆ? ಕಾಡಿ ಬೇಡಿ ಬೇಡ್ಕೊಂಡ್ರಲ್ರಿ ನಿಮ್ಮನ್ನ ಹತ್ರ. ಈಗ ನಮ್ಗೆ ಹೇಳ್ತಾರಲ್ಲ, ಬಿ ಜೆ ಪಿ ವಿಷಯಕ್ಕೆ ಬರೋಣ ನೋಡ್ರಿ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ಒಬ್ಬ ಸಾಮಾನ್ಯ ಅಮಾಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಯ ಮಗನಿಗೆ ನಾವು ಇವತ್ತು ಟಿಕೆಟ್ ಕೊಟ್ಟಿದ್ದೀವಿ. ವಾಲ್ಮೀಕಿ ಸಮಾಜದ ವ್ಯಕ್ತಿ, ಈ ಹಿಂದೆ ಕೊಟ್ಟಿದ್ದಂಥ ಅಜಯ್ ಕುಮಾರ್ ಕೂಡ ಸಾಮಾನ್ಯ ಆಟೋ ಡ್ರೈವರು. ಅದಕ್ಕೆ ಬಿ ಜೆ ಪಿಯನ್ನು ಯಾಕೆ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ ಅಂದರೆ ಇದೇ ಕಾರಣಕ್ಕೆ. ಇವತ್ತು ಭಾಳ ಸ್ಪಷ್ಟವಾಗಿ ನನಗೆ ಇಷ್ಟ ಆಗಿದ್ದೇನು ಅಂತಂದರೆ, ಆ ದಕ್ಷಿಣ ಕ್ಷೇತ್ರದ ಮುಸಲ್ಮಾನರು ಬಹಳ ಪ್ರಬುದ್ಧವಾಗಿ ಮಾತಾಡ್ತಿದ್ದಾರೆ. ನಾವು ಯಾವ ಪಾರ್ಟಿಯ ಗುತ್ತಿಗೆ ತಗೊಂಡಿರೋವಂಥದ್ದಲ್ಲ, ನಾವು ತಕ್ಕ ಪಾಠವನ್ನು ಕಾಂಗ್ರೆಸ್ಗೆ ಕಲಿಸ್ತೀವಂತ. ಇದನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೊಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಸದಾ ಮುಸಲ್ಮಾನರಿಗೆ ಬಿ ಜೆ ಪಿ ಬಂದರೆ ನಿಮ್ಮನ್ನು ಪಾಕಿಸ್ತಾನಕ್ಕೆ ಕಳಿಸ್ತಾರೆ, ಕೇಸ್ ಹಾಕ್ಸ್ತಾರೆ ಅಂತ ಗುತ್ತಿಗೆ ತಗೊಂಡಿರೋ ರೀತಿ ಮಾತಾಡ್ತಾ ಇದ್ರಲ್ವಾ, ಬಹಳ ಚೆನ್ನಾಗಿ ಚಪ್ಪಲಿಗೆ ಬಟ್ಟೆ ಸುತ್ತಿ ಹೊಡೆದಂಗೆ ಹೇಳಿದ್ದಾರೆ. ನೀವು ಮುಸ್ಲಿಂ ಕಮ್ಯುನಿಟಿ ಪೊಲಿಟಿಕಲಿ ವೆಲ್ ಎಜುಕೇಟೆಡ್, ಬಿಜೆಪಿ ಗೆಲ್ಲಬಾರದು ಅನ್ನೋ ಕಾರಣಕ್ಕಾಗಿ ಅವರು ಸಂಘಟಿತರಾಗ್ತಾರೆ. ನಾವು ಹಲವು ರಾಜಕೀಯ ಲೆಕ್ಕಾಚಾರಗಳನ್ನ, ಹಲವು ಕ್ಷೇತ್ರದ ಎಲೆಕ್ಷನ್ಗಳನ್ನು ಗಮನಿಸಿದ್ರೆ ಬಿಜೆಪಿಯ ವಿರುದ್ಧ ಒಂದಾಗ್ತಾರೆ. ಈಗ ಯಾಕೆ ಬಿಜೆಪಿ ವಿರುದ್ಧ ಅವರು ನಿಮ್ಗೆ ಲಾಭ ಆಗೋ ತರ ಬಿಹಾರ್ ಚುನಾವಣೆ ಆದಾಗ ಅನೇಕ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು ಬಿಜೆಪಿಗೆ ಮತ ಕೊಟ್ಟಿದ್ದಾರೆ, ನಮ್ಮ ಅಲಯನ್ಸ್ಗೆ ವೋಟ್ ಮಾಡಿದ್ದಾರೆ. ಆ ರೀತಿ ಮುಸಲ್ಮಾನರೆಲ್ಲ ಬಿಜೆಪಿ ವಿರೋಧಿಗಳು ಅಂತ ಹೇಳತಕ್ಕಂಥದ್ದು ಎಲ್ಲೋ ಅದನ್ನ ನಾವು ನಂಬಕ್ಕಾಗೋದಿಲ್ಲ. ಯಾಕಂದ್ರೆ ಮೋದಿ ಅವರ ಘೋಷಣೆ ಇರ್ತಕ್ಕಂಥ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ. ಹಾಗಾಗಿ ಸಮುದಾಯಕ್ಕೆ ಯಾರನ್ನ ಗೆಲ್ಲಿಸ್ಕೋಬೇಕು ಅಂತ ಸ್ಪಷ್ಟ ಇದೆ, ಸ್ಪಷ್ಟವಾಗಿ ಗೊತ್ತಿದೆ. ಅದೇ ವೈ ಬಿಜೆಪಿ ಯಾಕೆ ಆಯ್ಕೆ ಆಗುತ್ತೆ ಅಲ್ಲಿ? ಬಿಜೆಪಿ ನೋಡಿ, ನಾವು ಎಲ್ಲೂ ಕೂಡ ನೀವು ನೋಡಿದ್ರೆ, ಬಹುಶಃ ಕ್ಯಾಂಪೇನ್ ಅನ್ನು ನೋಡಿದ್ರೆ ನಮ್ಮ ಬಿಜೆಪಿ ಪಾರ್ಟಿಗೆ ಅನೇಕ ಜನ ಮುಸಲ್ಮಾನ್ ಯುವ ಮುಖಂಡರು ಕೂಡ ಪಾರ್ಟಿಯನ್ನು ಸೇರ್ಪಡೆ ಆಗಿರ್ತಕ್ಕಂಥದ್ದು. ಈ ಬಾರಿ ಬಿಜೆಪಿಯನ್ನು ಗೆಲ್ಲಿಸ್ತೀವಿ ಅಂತ ಹೇಳಿರುವಂಥದ್ದು. ಮತ್ತೆ ನೋಡಿ, ಈ ಹಿಂದೆ ಕೂಡ ಅನೇಕ ಚುನಾವಣೆಗಳನ್ನು ತಗೊಂಡ್ರೆ ಬಹಳ ದೊಡ್ಡ ಮಾರ್ಜಿನಲ್ಲಿ ಏನು ಶಾಮನೂರು ಶಿವಶಂಕರಪ್ಪ ಗೆದ್ದಿಲ್ಲ. ಈಗ ಸಾದಿಕ್ ಪೈಲ್ವಾನ್ ಅವರೇ ಹೇಳೋ ಹಾಗೆ ಅವರೇನೋ ಇವತ್ತು ರಾಜಿ ಆಗಿರ್ಬೋದು, ಆದರೆ ಆ ಸಮುದಾಯದ ಸೆಂಟಿಮೆಂಟ್ಸ್ ಇದೆಯಲ್ಲ, ಯಾವ ರೀತಿ ಮುಸಲ್ಮಾನರನ್ನ ಸದಾ ಉಪಯೋಗಿಸ್ಕೊಂಡು ಬಿಸಾಕತ್ರಿ. ಕಾಂಗ್ರೆಸ್ನ ಇತಿಹಾಸ ತೆಗೆದು ನೋಡಿ, ದಲಿತರನ್ನ ಮುಸಲ್ಮಾನರನ್ನ ಉಪಯೋಗಿಸ್ಕೊಳ್ಳುತ್ತೆ, ಸ್ಥಾನಮಾನ ಕೊಡಬೇಕು ಅಂತಂದ್ರೆ ಅವರನ್ನ ದೂರ ಇಡುತ್ತೆ. ಇದು ಬಹಳ ಸ್ಪಷ್ಟವಾಗಿ ದಕ್ಷಿಣ ಕ್ಷೇತ್ರ ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ನಾವು ಹೇಳೋವಂಥದ್ದಲ್ಲ, ನೀವು ಬಿಜೆಪಿ ಬಿಟ್ಬಿಡಿ, ಅದೇ ಸಮುದಾಯದ ಮುಸಲ್ಮಾನ್ ಸಣ್ಣ ಪುಟ್ಟ ಯುವಕರುಗಳು ಹೇಳ್ತಾ ಇದ್ದಾರಲ್ವಾ, ಈ ಬಾರಿ ನಾವು ಖಂಡಿತವಾಗ್ಲೂ ತಕ್ಕ ಪಾಠವನ್ನು ಕಾಂಗ್ರೆಸ್ಗೆ ಕಲಿಸ್ತೀವಂತ. ಹಾಗಾಗಿ ಕಾಂಗ್ರೆಸ್ ಅವರು ಈ ದುರಾಡಳಿತ ಮತ್ತೆ ಈ ಗುತ್ತಿಗೆ ತಗೊಂಡಿದೀವಿ, ಮುಸಲ್ಮಾನರಿಗೆ ಬೇರೆ ಆಪ್ಷನ್ನೇ ಇಲ್ಲ ರೀ, ನಾವು ಬಿಟ್ರೆ ಬೇರೆಯವ್ರು ಇಲ್ಲ ಅಂತ ಯಾವಾಗ್ಲೂ ಕೂಡ ಒಂದು ರೀತಿಯ ಅಹಂಕಾರದ ವರ್ತನೆ ತೋರಿಸ್ತಾ ಇದ್ರಲ್ಲ, ಅವ್ರಿಗೆ ಜನ ಪಾಠ ಕಲಿಸ್ತಾರೆ. ನಟರಾಜ್ ಗೌಡ್ರೆ, ನಮಗೆ ಬಿಟ್ಟು ಬೇರೆ ಆಯ್ಕೆ ಇಲ್ಲ ಅಂತ ಒಂದು ಸಮುದಾಯದ ಬಗ್ಗೆ ಯೋಚನೆ ಮಾಡೋದು ದುಬಾರಿ ಆಗಬಹುದು ಅಂತ, ಕಾಸ್ಟ್ಲಿ ಆಗಬಹುದು. ನಾನು ಅದಕ್ಕೆ ಕೇಳಿದೆ, ವ್ಯಕ್ತಿಗಳನ್ನ ಮ್ಯಾನೇಜ್ ಮಾಡಬಹುದು, ಭಾವನೆಗಳನ್ನ ಮ್ಯಾನೇಜ್ ಮಾಡೋದು ಕಷ್ಟ ಎಲೆಕ್ಷನ್ ಕಣದಲ್ಲಿ. ಈಗ ಈ ದೇಶ, ಈ ರಾಜ್ಯ ಮಲ್ಟಿ ಪಾರ್ಟಿ ಡೆಮಾಕ್ರಸಿ. ಯಾವುದೇ ಒಂದು ಸಮುದಾಯ, ಯಾವುದೇ ಒಂದು ರಿಲಿಜನ್ ಬೇಸ್ಡ್ ಪೀಪಲ್ ಅನ್ನ ನಮ್ಗೆ ಗುತ್ತಿಗೆ ತಗೊಂಡಿದ್ದೀವಿ ಅಂತ ಕಾಂಗ್ರೆಸ್ ಅಂತೂ ಭಾವನೆ ಮಾಡಿಲ್ಲ. ಆದ್ರೆ ಬಿಜೆಪಿ ಯಾಕೆ ಆ ರೀತಿ ಈಗ ಹೇಳಿದ್ರಿ ನೀವು 99% ನಮ್ ಜೊತೆಗಿದ್ದಾರೆ ಅಂತ ಇದಾರೆ. ಬಟ್ ಏನಂದ್ರೆ ನಾವು ಗುತ್ತಿಗೆ ತಗೊಂಡಿದೀವಿ ಅಂತ ಹೇಳ್ತಾ ಇಲ್ವಲ್ಲ, ನಮ್ಮ ಐಡಿಯಾಲಜಿಗೋಸ್ಕರ, ನಮ್ಮ ಅಭಿವೃದ್ಧಿಗೋಸ್ಕರ, ನಮ್ಮ ತತ್ವ ಸಿದ್ಧಾಂತಕ್ಕೋಸ್ಕರ, ನಾವು ಸಂವಿಧಾನದಲ್ಲಿ ನಾವು ಇಟ್ಟಿರ್ತಕ್ಕಂಥ ನಂಬಿಕೆಗೋಸ್ಕರ ಅದಂತ ಇದ್ದಾರೆ. ಬಿಜೆಪಿ ಜೊತೆ ಕೂಡ ಇರ್ಬೋದು, ಬಿಜೆಪಿ ಜೊತೆಗೂ ಕೂಡ ಯಾರು ಬೇಕಾದ್ರೂ ನಾಗಪುರದಲ್ಲ ಬಿಜೆಪಿ ಜೊತೆ ಇದ್ದಾರಲ್ಲ, ಆ ರೀತಿ ಇರ್ಬೋದು, ನಮ್ಗೇನು ಅಭ್ಯಂತರ ಇಲ್ಲ. ಯಾವ್ಯಾವ ಜಾತಿ, ಧರ್ಮ, ಭಾಷಿಕರು ಯಾವ ಪಕ್ಷವನ್ನ ಬೆಂಬಲಿಸ್ತಾರೆ ಅನ್ನೋದು ಅವರ ನೀತಿ ಸಿದ್ಧಾಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ನಾವು ಗುತ್ತಿಗೆ ತಗೊಂಡಿದೀವಿ ಅಂತ ಹೇಳ್ತಿಲ್ಲ. ನೋಡಿ, ಕರ್ನಾಟಕದಲ್ಲಿ SDPI ಆಗ್ಬೋದು, AMI ಆಗ್ಬೋದು, JDS ಆಗ್ಬೋದು, AP ಆಗ್ಬೋದು, ರಾಜಕೀಯ ಪಕ್ಷಗಳು ಆಪ್ಷನ್ಗಳು ಬಹಳ ಇದಾವೆ. ಯಾರಿಗೂ ಯಾವುದೇ ಸಮುದಾಯ ಪರ್ಮನೆಂಟ್ ಅಲ್ಲ. ಆದರೆ ಕಾಂಗ್ರೆಸ್ ಮುಸಲ್ಮಾನರಿಗೆ ಅನ್ಯಾಯ ಮಾಡಿದ್ದೆ ಅಂತ ಯಾರಾದ್ರೂ ಭಾವಿಸಿದ್ರೆ ಅದು ಮೂರ್ಖತನ ಆಗುತ್ತೆ. ಯಾಕೆ ಅಂದ್ರೆ ನೋಡಿ, ಕಾಂಗ್ರೆಸ್ ಅಲ್ಲೇ
9 ಜನ ಶಾಸಕರು ಇರ್ತಕ್ಕಂಥದ್ದು, 4 ಜನ MLC ಇರ್ತಕ್ಕಂಥದ್ದು, ರಾಜ್ಯಸಭಾ ಸದಸ್ಯರು ಇರ್ತಕ್ಕಂಥದ್ದು, 2 ಮಿನಿಸ್ಟ್ರು, 1 ಸ್ಪೀಕರ್, 1 ವಿಪ್, ಚೀಫ್ ವಿಪ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮಾತ್ರ. ಇತಿಹಾಸದಲ್ಲಿ ಬಿಜೆಪಿ ಕೂಡ 4 ಮುಖ್ಯಮಂತ್ರಿಗಳನ್ನ ಕರ್ನಾಟಕದಲ್ಲಿ ನೋಡಿದೆ. ಎಷ್ಟು ಜನಕ್ಕೆ ಅವರು ಅವಕಾಶಗಳು ಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ಅವರು ಮುಖ್ಯಮಂತ್ರಿ ಮಾಡಿದ್ದೀರಿ. ಈಗ ಕೊಟ್ಟಿರ್ತಕ್ಕಂತಹ ದಾವಣಗೆರೆ ದಕ್ಷಿಣದಲ್ಲಿ ಇರ್ತಕ್ಕಂತಹ ಅಭ್ಯರ್ಥಿಯನ್ನ ನೀವಲ್ಲ, ಎಲ್ಲಾ ರಾಜಕೀಯ ವಿಶ್ಲೇಷಕರು, ನನ್ನ ಬಿಡಿ, ನಾನು ಕಾಂಗ್ರೆಸ್ ಹೇಳ್ತೀನಿ, ನಾನು ಏನ್ ಬೇಕಾದ್ರೆ ಹೇಳ್ಬೋದು, ಎಲ್ಲಾ ರಾಜಕೀಯ ವಿಶ್ಲೇಷಕರು ಕಳೆದ 20 ದಿವಸಗಳಿಂದ ನಿಮ್ಮ ಚಾನಲ್ ಅಲ್ಲಿ ಬರ್ತಕ್ಕಂಥ ವಿಶ್ಲೇಷಕರು ಕೂಡ ಏನ್ ಹೇಳಿದ್ದಾರೆ, ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಬಿಜೆಪಿ ಕಾಂಪ್ರಮೈಸ್ ಮಾಡ್ಕೊಂಡು ಒಬ್ರು ಸೋಲೋ ಅಭ್ಯರ್ಥಿಗೆ ಸೋಲ್ಸಕ್ಕೋಸ್ಕರನೇ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿ ಅಂತ, ದುರ್ಬಲ ಅಭ್ಯರ್ಥಿ ಅಂತ. ನಟರಾಜ್ ಗೌಡ್ರೆ ಉತ್ಕರ್ಷ್ ಒಂದು ಪಾಯಿಂಟ್ ರೈಸ್ ಮಾಡಿದ್ದಾರೆ. ನಿಮಗೆ ನೇರವಾಗಿ ಹೇಳಿದ್ದಾರೆ ವಿಶ್ಲೇಷಕರುಗಳು, ನಾನಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.